ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಕತ್ರುಗದ್ದುಗೆ ಪಕ್ಕದಲ್ಲಿ ಹರಿಯುವ ಹಳ್ಳಕ್ಕೆ ಇಂಗುಕೆರೆ ನಿರ್ಮಾಣ ಕಾಮಗಾರಿಗೆ ನೂತನ ಸಚಿವ ವಿಜಯಾನಂದ ಕಾಶಪ್ಪನವರು ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ 4702 ಹೊಸ ಕೆರೆಗಳ ನಿರ್ಮಾಣ ಯೋಜನೆಯಡಿ ಈ ಇಂಗುಕೆರೆ ನಿರ್ಮಾಣ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ. ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಸಚಿವ ವಿಜಯಾನಂದ ಕಾಶಪ್ಪನವರು, ತಾವು ಹಿಂದೆ ಇಳಕಲ್ ನಗರದಲ್ಲಿ ಸಣ್ಣ ಕೆರೆ ನಿರ್ಮಾಣ ಮಾಡುವ ಯೋಜನೆಯನ್ನು ರೂಪಿಸಿದ್ದಾಗಿ ತಿಳಿಸಿದರು. 2016-17ನೇ ಸಾಲಿನಲ್ಲಿಯೇ ಇಳಕಲ್ ನಗರದಲ್ಲಿ ಸಣ್ಣ ಕೆರೆ ನಿರ್ಮಾಣ ಮಾಡುವ ಯೋಜನೆ ರೂಪಿಸಲಾಗಿತ್ತು. ಈ ಯೋಜನೆಗೆ ಸುಮಾರು 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ತಮ್ಮ ಬಳಿ ಇವೆ ಎಂದು ಸಚಿವರು ಹೇಳಿದರು. ಕೆರೆ ಅಭಿವೃದ್ಧಿಯೊಂದಿಗೆ ಸಾರ್ವಜನಿಕರಿಗೆ ಅಗತ್ಯವಾದ ಮೂಲಸೌಕರ್ಯಗಳನ್ನು ಕಲ್ಪಿಸುವ ಉದ್ದೇಶವಿದ್ದು, ಯುವಕರಿಗಾಗಿ ಓಪನ್ ಜಿಮ್, ಉತ್ತಮ ಫುಟ್ಪಾತ್ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವ ಯೋಜನೆಯೂ ಇದೆ ಎಂದು ಸಚಿವರು ತಿಳಿಸಿದರು. ಎಲ್ಲರೂ ಇತಿಹಾಸ ಬರೀತಾರ. ಓಕೆ ಸರ್. ಅಲ್ಲ ಹಿಂಗ್ ಬರಕ್ ಸಾಲಿ ಮುಗಿದ ಈಗ ಇದು ಈ ಕಡೆ ಇದು ಅಲ್ಲಿ ಸರ್ ಐತೆ ಕಂಪೌಂಡ್ ಅಲ್ಲ ಬಿಲ್ಡಿಂಗ್ ಅದ ಬಿಲ್ಡಿಂಗ್ ಸೊ ಅದು ಬಿಲ್ಡಿಂಗ್ ಲೀವ್ ದಿಸ್ ಇಲ್ಲಿಂದ ಒಂದು 15 ಮೀಟರ್ ಬರ್ತೀವಿ ಸರ್. ಇದೊಂದು 10 ಮೀಟರ್ ಬರ್ತೀವಿ. ಇದು ಆಲ್ಮೋಸ್ಟ್ ಒಂದು 20 ಮೀಟರ್ ಬರ್ತೀವಿ. ಸೊ ನಮಗೆ 80 ಮೀಟರ್ ಇರ್ತೀವಿ. ಇದು ಒಂದು 108 ಅದ ಸರ್. ನಾವು ಸುತ್ತ ನಮ್ಮದು ಬಂದು ಬರ್ತದೆ. ಸೊ ಈ ಏರಿಯಾ ಇವೆಲ್ಲ ಇಲ್ಲಿ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಇದಕ್ಕೊಂದು ಕಂಪೌಂಡ್ ಹಾಕಿರ್ಬೇಕಲ್ಲ ಬೆಸ್ಟ್. ಇದು ಆಲ್ರೆಡಿ ಐತೆ ಸರ್ ಎಕ್ಸಿಸ್ಟಿಂಗ್. ಸರ್ ಎರಡು ಕಡೆ ಅದ ಸರ್. ಈಗ ಅದು ಬ್ಲಾಕ್ ಈ ಕಡೆ ಐತೆ ಸರ್. ಎರಡು ಬ್ಲಾಕ್ ಕಂಪೌಂಡ್ ಮೇಲೆ ತಗಡ ಐತೆ ಸರ್. ಈ ಸಾಲಿನ ಕಂಪೌಂಡ್ ಸರ್ ಅಟ್ರಾಕ್ಷನ್ ಆಗುತ್ತೆ. ಎಂಟ್ರೆನ್ಸ್ ಇಲ್ಲಿಂದ ಈ ಗಾರ್ಡನ್ ಡೆವಲಪ್ಮೆಂಟ್ ಐತಲ್ಲ ಮಾಡಿ ಕಂಪೌಂಡ್ ಒಂದು ಮಾಡ್ಬೇಕು. ಅಂದ್ರೆ ಸೇಫ್ಟಿ ಎಂಟ್ರೆನ್ಸ್ ಬರ್ತಾರ. ಎಂಟ್ರೆನ್ಸ್ ಇದ್ರೆ ಔಟ್ ಈ ಕಡೆ ಒಂದು ಎಂಟ್ರೆನ್ಸ್ ಇದು ರೋಡ್ ಅಲ್ಲ ಸರ್. ಇದು ಫುಲ್ ರೋಡ್ ಪಾತ್ ಹೋಗ್ತದೆ ಸರ್. ನಾವು ಇಲ್ಲಿ ಬಂದ ಮೇಲೆ ಕಾರ್ನರ್ಗೆ ಔಟ್ ಈ ಕಡೆ ಗೇಟ್ ಮಾಡ್ರಿ. ಇದು ಬರ್ತದೆ ಸರ್. ರೋಡ್ ಇಲ್ಲಿಂದ ಬರ್ತದೆ ಸರ್. ಇಲ್ಲಿಂದ ಬರ್ತದೆ ಎಂಡಿಗೆ ಬರ್ತದೆ ಸರ್. ನೂತನ ಸಚಿವರಿಗೆ ಬಂಧುಗಳೇ, ಇದು 2017 ಸಾಲಿನಲ್ಲೇ ನಾನು ಇಳಕಲ್ಲಿಗೆ ಒಂದು ಕೆರೆಯನ್ನು ಮಾಡಬೇಕು ಅಂತ ಹೇಳಿ ಕನಸನ್ನು ಕಂಡಿದ್ದೆ. ಆ ಕನಸು ಬಹುತೇಕ ಅವಧಿಯಲ್ಲಿ ನನಸಾಗಲಿಲ್ಲ. ನಾನು ಸಣ್ಣ ನೀರಾವರಿ ಇಲಾಖೆಯಿಂದ ಅವತ್ತೇ ನಮ್ಮ ಮಾಂತೇಶಣ್ಣವ್ರಿಗೆ ಗೊತ್ತಿತ್ತು. ACO ಸಾಲಿ ಪಕ್ಕಕ್ಕೆ ಅಲ್ಲಿ ಜಾಗನೂ ಗುರುತಿಸಿದ್ವಿ. ಅಲ್ಲಿ 4 ಕೋಟಿ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಮಾಡಿಸಿದ್ವಿ. ದುರಾದೃಷ್ಟ 2018ರಲ್ಲಿ ನಾನು ಸೋತ್ಬಿಟ್ಟೆ. ದುಡ್ಡು ಬಿಡುಗಡೆ ಆಗೈತಿ, ಎಸ್ಟಿಮೇಟ್ ಆಗಿತ್ತು, ಇನ್ನೇನು ಅಪ್ರೂವಲ್ ಕೊಟ್ಟು ಟೆಂಡರ್ ಕರಿಬೇಕು ಅನ್ನೋಷ್ಟರಲ್ಲೇ ಚುನಾವಣೆ ಬಂತು. ಆದ್ರೆ 4 ಕೋಟಿ ಬಿಡುಗಡೆ ಆಗಿದ್ದು ದಾಖಲೆಗಳು ನನ್ನ ಕಡೆ ಅದಾವ, ಬೇಕಾದ್ರೆ ತೋರಿಸ್ತೀನಿ ಯಾರು ಬೇಕಾದ್ರೆ. ಆದ್ರೆ 2018ರಿಂದ 23ರವರೆಗೂ ನಂದೇನು ಒಂದು ಕನಸಿತ್ತು, ಯಾಕೆ ಇಲ್ಲಿ ಕೆರೆ ಮಾಡಬೇಕು ಅನ್ನೋದು ಬಹಳಷ್ಟು ಜನ ಪ್ರಶ್ನೆ ಆಗಿರ್ಬೋದು. ಯಾಕಂದ್ರೆ ಕೆರೆ ಇದ್ರೆ ಬಹುತೇಕ ನಮ್ಮ
ಚಿತ್ರಗಿಯ ವಿಜಯಮಾಂತೇಶ್ವರ ಒಂದು ಪವಿತ್ರವಾದ ಕರ್ಪೂರ ಗದ್ದಿಗೆ ಇಲ್ಲಿದೆ. ಬಹುತೇಕ ಎಲ್ಲರೂ ಕೂಡ ಸೋಮವಾರ ಆ ಪೂಜ್ಯರ ದರ್ಶನಕ್ಕೆ ಬರುವಂಥದ್ದು. ಬಹುತೇಕ ಇಲ್ಲಿ ದೊಡ್ಡ ಹಳ್ಳ ಹರಿತೈತಿ, ಆ ನೀರು ವೇಸ್ಟ್ ಆಗಿ ಹರಿದು ಹೋಗುತ್ತೆ. ಆ ನೀರನ್ನು ಸಂಗ್ರಹಣೆಯನ್ನು ಮಾಡಿ ಒಂದು ಕೆರೆಯನ್ನು ನಿರ್ಮಾಣ ಮಾಡಿ, ಕೆರೆ ಅಷ್ಟೇ ಅಲ್ಲ, ಅಲ್ಲಿ ಒಂದು ಥರ ಈ ಊರಿನವರಿಗೆ ಪ್ರತಿ ದಿವಸ ಸಾಯಂಕಾಲ ಒಂದು ಒಳ್ಳೆಯ ಏನು ವಾತಾವರಣವನ್ನು ನಿರ್ಮಾಣ ಮಾಡಿ ಅವರಿಗೆ ವಾಕಿಂಗ್ ಮಾಡೋದಕ್ಕಾಗಿರ್ಬೋದು, ಇವತ್ತು ಅವರು ಅಲ್ಲಿ ಬಂದು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಕ್ಕಾಗಿರ್ಬೋದು, ಮಕ್ಕಳಿಗೆ ಆಟವನ್ನು ಆಡಿಸುವಂಥ ವ್ಯವಸ್ಥೆಯನ್ನು ಮಾಡೋದಾಗಿರ್ಬೋದು. ಅದಲ್ಲದೆ ಈ ಓಪನ್ ಜಿಮ್ ಅಂತ ಬರುತ್ತೆ, ನಿಮಗೆ ಗೊತ್ತೈತೆ, ಯುವಕರಿಗೆ ಓಪನ್ ಜಿಮ್ಮನ್ನು ಕೂಡ ನಾವು ಅಳವಡಿಸ್ತಾ ಇದ್ದೀವಿ. ಅದರಲ್ಲಿ ಓಪನ್ ಜಿಮ್ಮನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಯುವಕರು ಬಂದು ಆ ಜಿಮ್ ಮಾಡೋದು, ಅವರ ಆರೋಗ್ಯವನ್ನೇ ಕಾಪಾಡೋದಕ್ಕೆ. ಒಂದು ಒಳ್ಳೆಯ ಪರಿಸರದಲ್ಲಿ ಒಂದು ಕೆರೆ ಇದ್ದರೆ, ಊರಿಗೆ ಭಾಳಷ್ಟು ಕೆರೆ ಇರ್ತಾವೆ ನೋಡ್ರಿ, ನೀವು ಎಲ್ಲ ಕಡೆ ಕೆರೆ ಮಾಡ್ತಾರೆ. ಕೆರೆ ಮಾಡಿ ಅಲ್ಲಿ ವಾತಾವರಣವನ್ನು ಸುಂದರಗೊಳಿಸಿ ಅಲ್ಲಿ ತಮ್ಮ ಕುಟುಂಬದ ಸದಸ್ಯರಿಗೆ ಊರಿನವರು ಬಂದು ವಿಶ್ರಾಂತಿಯನ್ನು ತೆಗೆದುಕೊಂಡು ಅಲ್ಲಿ ಒಂದು ಮಕ್ಕಳಿಗೆ ಆಟವನ್ನು ಆಡಿಸಿ ಅಲ್ಲಿ ಒಂಥರ ಪಿಕ್ನಿಕ್ಗೆ ಬಂದು ಊಟ ಗೀಟ ಮಾಡ್ಕೊಂಡು ಹೋಗುವಂಥದ್ದು ಎಲ್ಲಿ ನಮ್ಮ ಮೆಡಿಕಲ್ನಲ್ಲಿ ಇರಲಿಲ್ಲ. ಅದಕ್ಕೆ ನಾನು 2017ರಲ್ಲಿ ಆ ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಈ ವಾತಾವರಣವನ್ನು ಇಲಿಕಲ್ ನಗರಕ್ಕೆ ಸೃಷ್ಟಿ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋದನ್ನು ನಾನೇ ಖುದ್ದಾಗಿ ವಿಚಾರ ಮಾಡಿ ಮಂಜೂರಾತಿ ಮಾಡಿಸಿದೆ. ಆ ಮಂಜೂರಾತಿ ಆಗಿ ದುಡ್ಡು ಹೋಯ್ತು. 2018ರಿಂದ 23ರವರೆಗೆ ಒಳಗೆ ಆ ದುಡ್ಡು ಹೋಯ್ತು. ಆ ಯೋಜನೆಯನ್ನು ಪ್ರಾರಂಭ ಆಗಲಿಲ್ಲ. ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ 2023ಕ್ಕೆ ನಾನು ಗೆದ್ದ ತಕ್ಷಣವೇ ಈ ಯೋಜನೆಯನ್ನು ಕೈ ತೆಗೆದುಕೊಂಡೆ. ಅವತ್ತು ಕೇವಲ 4 ಕೋಟಿ ಬಿಡುಗಡೆ ಮಾಡಿಸಿದ್ದೆ. ಈಗಾಗಲೇ 4 ಕೋಟಿ ಕೆಲಸ ಪೂರ್ಣ ಆಗಿದೆ. ಈ ಮತ್ತೆ 4 ಕೋಟಿ ಬಿಡುಗಡೆ ಮಾಡಿಸಿದ್ದೆ ಬಂದು ಕೂಡ ಒಳ್ಳೆಯದನ್ನ. ಆ 4 ಕೋಟಿ ಕೆಲಸ ಈಗಾಗಲೇ ಪೂರ್ಣಗೊಂಡಿದೆ. ಈಗ ಮತ್ತೆ 5 ಕೋಟಿ ರೂಪಾಯಿಯನ್ನ ಇವತ್ತು ವೆಚ್ಚದಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಿ ಅಲ್ಲಿ ಫುಟ್ಪಾತ್ ಆಗಿರ್ಬೋದು, ಗಾರ್ಡನ್ ಆಗಿರ್ಬೋದು, ಅಲ್ಲಿ ಜಿಮ್ ಆಗಿರ್ಬೋದು, ಎಲ್ಲ ರೀತಿ ಸೌಕರ್ಯಗಳನ್ನು ಮಕ್ಕಳಿಗೆ ಆಟ ಆಡುವಂಥ ಒಂದು ಸಾಮಾನುಗಳಾಗಿರ್ಬೋದು ಎಲ್ಲವನ್ನು ಅಳವಡಿಸಿ ಇಳಕಲ್ ನಗರಕ್ಕೂ ಒಂದು ಕೆರೆ ಇರಬೇಕು. ಆ ವಾತಾವರಣವನ್ನು ಸರಿ ಮಾಡೋದಕ್ಕೆ ಇವತ್ತು ಆ ಕೆರೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಬಹುತೇಕ ಕೆಲವಷ್ಟು ಜನ ಅದಕ್ಕೆ ನಮಗೆ ಬಯಲು ಶೌಚಾಲಯ ಬೇಕು ಅಂತೇಳಿ ಕೆಲವಷ್ಟು ತಾಯಿಯಂದರು ಬಂದಿದ್ದರಂತೆ. ನನ್ನ ಗಮನಕ್ಕೆ ಬಂತು. ಬಯಲು ಶೌಚಾಲಯವನ್ನು ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇವತ್ತು ಅವನ ನಿಷೇಧವನ್ನು ಜಾರಿ ಮಾಡಿದ್ದಾರೆ. ತಮ್ಮ ಗಮನಕ್ಕಿರಲಿ, ಯಾವುದೂ ಕೂಡ ಬಯಲು ಶೌಚಾಲಯ ಇರಬಾರ್ದು ಅನ್ನೋದು ಇವತ್ತು ಸರ್ಕಾರವೇ ಕಡ್ಡಾಯವಾಗಿ ಅದನ್ನು ನಿರ್ಣಯ ತೆಗೆದುಕೊಂಡಿದೆ. ಇವತ್ತು ವೈಯಕ್ತಿಕ ಶೌಚಾಲಯವನ್ನು ನೀವು ಮನೆ ಮುಂದೆ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಇವತ್ತು ಅನುದಾನ ಕೂಡ ಕೊಡ್ತಾ ಇದೆ ಉಚಿತವಾಗಿ. ಯಾರಿಗೆ ಶೌಚಾಲಯನ ಕಟ್ಕೋಬೇಕು ಅಂದವರಿಗೆ ಅವ್ರ ಮನೆ ಮುಂದೆ ನಿರ್ಮಾಣ ಮಾಡೋದಕ್ಕೆ ಸರ್ಕಾರವೇ ದುಡ್ಡು ಕೊಡ್ತಾ ಇದೆ. ಇವತ್ತು ಅದರ ಯೋಜನೆಯನ್ನು ಸದುಪಡಿಸ್ಕೋಬೇಕು. ಬಯಲು ಶೌಚಾಲಯದಿಂದ ಏನಾಗುತ್ತೆ, ಇವತ್ತು ಪರಿಸರ ಕೆಡುತ್ತೆ, ಅಲ್ಲ ಆರೋಗ್ಯದ ಮೇಲೆ ಹಾನಿಯಾಗುವಂಥ ವ್ಯವಸ್ಥೆ ಆಗುತ್ತೆ, ಕ್ರಿಮಿಕೀಟಗಳು ಹುಡ್ತಾವು. ಅದರಿಂದ ಊರೆಲ್ಲ ಇವತ್ತು ದುರ್ವಾಸನೆ ಆಗುತ್ತೆ. ಅದು ಅಲ್ಲದೆ ರೋಗ ರುಜಿನಗಳು ಇವತ್ತು ಬರುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೋಸ್ಕರ ಸರ್ಕಾರ ಅದನ್ನು ಇವತ್ತು ಇದು ದುಡ್ಡು ಇತ್ತು, ಬಹುತೇಕ ನನಗೆ ಗೊತ್ತೈತಿ, ಇಲ್ಲೊಂದು ದುಡ್ಡು ಇತ್ತು ಇಳ್ಕಲ್ಲಾಗ ಏನು 5-8 ಎಕರೆ ದಿಡ್ಡಿಗಳು ಹಂಗಾದವು. ಅದಕ್ಕೆ ಅವನ್ನೆಲ್ಲವನ್ನ ಇವತ್ತು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ಇವತ್ತು ಆ ದಿಡ್ಡಿಯಲ್ಲೇ ಇವತ್ತು ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಒಂದು ಸುಂದರಗೊಳಿಸೋದಕ್ಕೆ ಇಳಕಲ್ ನಗರ, ನಾನು ಹೇಳಿದ್ದೀನಿ, ಇಳಕಲ್ ನಗರವನ್ನು ಒಂದು ಸುಂದರ ನಗರ ಮಾಡೋದೇ ನನ್ನ ಗುರಿ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ. ಗುಡಿಸಲ ಮುಕ್ತ ನಗರ ಆಗಬೇಕು. ಇವತ್ತು ಎಲ್ಲ ಸೌಕರ್ಯಗಳನ್ನು ಒಳಗೊಂಡಿರುವಂಥ ಇಳಕಲ್ ನಗರ ಆಗಬೇಕು ಅನ್ನೋದು ನನ್ನ ಗುರಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಂಥ ಯೋಜನೆಗಳನ್ನು ಈಗಾಗಲೇ ಅಲ್ಲಂಪುರ ಪೇಟೆಗೆ ಒಂದು ಸೇತುವೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಜೋಶಿಗಲ್ಲಿ ಕೂಡ ಈಗಾಗಲೇ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೇತುವೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಮಂಜೂರಾತಿ ಹಂತದಲ್ಲಿದೆ. ಇಳಕಲ್ ನಗರದ ಕುಡಿ ನೀರಿನ ವ್ಯವಸ್ಥೆ ಬಹುತೇಕ ತಮಗೆ ಗೊತ್ತಿದೆ. 24 ತಾಸು ನೀರನ್ನು 2013ರಲ್ಲಿ ನಾನೇ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡಿ 2017ಕ್ಕೆ ಅದನ್ನು ಮಾನ್ಯ ನಮ್ಮ ಅಂದಿನ ಮುಖ್ಯಮಂತ್ರಿಗೆ ಅಂತ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆಯನ್ನು ಕೂಡ ಮಾಡಿದ್ದು ತಮಗೆ ನೆನಪಿದೆ. ಇಳಕಲ್ ನಗರದಲ್ಲಿ ಎಲ್ಲ ಪ್ರಮುಖ ಬೀದಿಯನ್ನು CC ರೋಡ್ ಮಾಡಿದ್ದು, 24 ತಾಸು ಕುಡಿ ನೀರು, ಒಳಚರಂಡಿ,
ಇವೆಲ್ಲ ಆಗಿದ್ದು 2013 18ರ ಅವಧಿಯಲ್ಲಿ ಅನ್ನೋ ಮಾತನ್ನ ನಾನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇಳಕಲ್ ನಗರದ ಪರಿಸ್ಥಿತಿ ಏನಿತ್ತು, ರಸ್ತೆಗಳು ತಾವೆಲ್ಲ ನೋಡಿದಿರಿ, 24 ತಾಸು ಕುಡಿ ನೀರು ಇರಲಿಲ್ಲ. ಆದರೆ 2013ರಲ್ಲಿ ಪೂಜೆ ಮಾಡಿಂದ ಅದು ಯೋಜನೆ ಕೇವಲ 10 ವರ್ಷಕ್ಕೊಮ್ಮೆ ಆ ಯೋಜನೆ ಮತ್ತೆ ರಿನ್ಯೂವಲ್ ಆಗಬೇಕು. ರಿನ್ಯೂವಲ್ ಅಂದರೆ ಅದು ಪುನರ್ಚೇತನ ಮಾಡಬೇಕಂತ 21ನೇ ಅವಧಿಗೆ 2021ಕ್ಕೆ ಅದು ಪುನರ್ ಚೈತನ್ಯವನ್ನು ಗೊಳ್ಳಬೇಕಾಗಿತ್ತು. ಸರ್ಕಾರದ ಆದೇಶದಲ್ಲೇ ಇದೆ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚುತ್ತೆ, ಮನೆಗಳು ಹೆಚ್ಚಿಸ್ತಾವು, ಅವ್ರಿಗೆ ನೀರು ಪೂರೈಸಬೇಕಲ್ಲ. ನಮ್ಮ ನಗರಸಭೆ ಕಾರ್ಯಾಲಯ ಸರ್ಕಾರ ನೀರು ಪೂರೈಸಬೇಕಲ್ಲ. ಆ ಪೂರೈಸೋದಕ್ಕೆ ಇವತ್ತು ಕೊರತೆ ಯಾಕೆ ಆಗ್ತಾ ಇದೆ ಅಂದ್ರೆ ಅದು 2021ರಲ್ಲಿ ಆ ಯೋಜನೆಯನ್ನ ಪುನಶ್ಚೇತನವನ್ನು ಮಾಡಲಿಲ್ಲ. ಆದ ಕಾರಣ ಇವತ್ತು ಇಳಕಲ್ನಲ್ಲಿ ನೀರಿನ ಸಮಸ್ಯೆ ಇವತ್ತು ನಮ್ಮ ಸಾರ್ವಜನಿಕರು ಎದುರಿಸ್ತಾ ಇದ್ದಾರೆ. ಆದ ಕಾರಣ ನಾನು ಏನು ಮಾಡಿದೆ, ಮೊನ್ನೆ ತಾನೇ ನನ್ನ ಗಮನಕ್ಕೆ ಬಂತು. ನಾನು ಸರ್ಕಾರದಲ್ಲಿ ನಮ್ಮ ಏನು ಸುರೇಶ್ ಭೈರತಿಯವರು ನಮ್ಮ ನಗರಾಭಿವೃದ್ಧಿ ಸಚಿವರು ಅವ್ರ ಹತ್ರ ಹೋಗಿ ಕೂತ್ಕೊಂಡೆ, ಏನಾದರೂ ಮಾಡಿ ನಮಗೆ ದುಡ್ಡು ಕೊಡಬೇಕು, ಅದು ಪುನಶ್ಚೇತನ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಇಳಕಲ್ ನಗರಕ್ಕೆ 24 ತಾಸು ಕುಡಿ ನೀರು ಹೋಗಿ ಈಗ ವಾರಕ್ಕೆ 10 ದಿವಸಕ್ಕೆ ನೀರು ಬಿಡುವಂಥ ಪರಿಸ್ಥಿತಿ ಬಂದೈತೆ ಅಂತೇಳಿ ಜಗಳ ಮಾಡಿದಾಗ ಅದಕ್ಕೆ ತಕ್ಷಣವೇ 35 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಈಗಾಗಲೇ ಟೆಂಡರ್ ಆಗಿದೆ. ಕೆಲವೇ ದಿವಸದಲ್ಲಿ ಕಾಮಗಾರಿ ಪ್ರಾರಂಭ ಆಗುತ್ತೆ. ಅದನ್ನು ಕೂಡ ಭೂಮಿ ಪೂಜೆ ಮಾಡ್ತೀವಿ. ಆ ಕಾಮಗಾರಿ ಕೂಡ ಪೂರ್ಣಗೊಳ್ಳುತ್ತೆ. ಅದರಲ್ಲಿ ಮತ್ತೆ ಹುಡುಗದಕ್ಕೂ ಕೂಡ 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನೇ ಶಾಸಕನಾದ ಮೇಲೆ ಅಲ್ಲಿ ಏನು ಈ 24/7 ಕುಡಿ ನೀರಿನ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಅದಲ್ಲದೆ ಮತ್ತೆ ಹುಡುಗನ ನಗರಕ್ಕೆ ಇದೇ ಅಮೃತ್ ಯೋಜನೆಯಲ್ಲಿ ಅಲ್ಲಿ ಕೂಡ 11 ಕೋಟಿ ರೂಪಾಯಿಯನ್ನ ಇವತ್ತು ಕುಡಿ ನೀರಿಗಾಗಿ ನಾನು ಇವತ್ತು ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಆ 11 ಕೋಟಿ ರೂಪಾಯಿಯನ್ನು ಕೂಡ ಮಂಜೂರಾತಿ ಮಾಡಿಸಿದ್ದೀನಿ. ಇದು ಎಲ್ಲ ಅಭಿವೃದ್ಧಿ ಕೆಲಸ. ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲಾರ್ದವ್ರು ಮಾತಾಡ್ತಾರೆ ಸಹಜವಾಗಿ. ಇಳಕಲ್ಲಿ ಕುಡಿಯ